ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ಲಾಗ್ಸ್ಗೆ ಸ್ವಾಗತ. ಇದು ಬುಧವಾರದ ನೈಟ್ ಲಾಗ್ ಜೊತೆಗೆ ಗುರುವಾರದ ನೈಟ್ವರೆಗೂ ಲಾಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ ನಮ್ಮ ಆ್ಯನಿವರ್ಸರಿನ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ, ನಮ್ಮ ಆ್ಯನಿವರ್ಸರಿ ಡೇ ಏನೇನಾಗಿತ್ತು ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾವು ನೈಟು ಊಟ ಮಾಡಿ ಮಲಗೋ ಟೈಮಲ್ಲಿ ನಮ್ಮನ್ನು ಫೋನ್ ಮಾಡಿಬಿಟ್ಟು ಬಾಸ್ ಮೀಟ್ ಆಗ್ತಾರೆ ಇವತ್ತು ಅಂತ ಅಂದ. ಹಾಗಾಗಿ ಬಾಸ್ನ ಮೀಟ್ ಆದರೆ ಆಯಿತು, ಇವತ್ತು ನಮ್ಮ ಲಕ್ ಇದ್ದರೆ ನಮ್ಮದು ಆ್ಯನಿವರ್ಸರಿ ಡೇನೇ ಮೀಟ್ ಆಗ್ಬೋದು ಬಾಸು ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹೋದಾದಮೇಲೆ ನಮ್ಮ ಅಣ್ಣಂದರು ನಮ್ಮದು ಆ್ಯನಿವರ್ಸರಿ ಕೂಡ ಅಲ್ಲೇ ಸೆಲೆಬ್ರೇಷನ್ ಮಾಡಿದರು, ಕೆಚ್ಚ ಬಾಸ್ ಮನೆ ಮುಂದೆಯೇ. ಹಾಗೆ ಬಾಸ್ ಕೂಡ ಬಂದು ನಮ್ಮನ್ನ ಮೀಟ್ ಮಾಡಿ ನಾವು ಆಶೀರ್ವಾದ ಪಡ್ಕೊಂಡ್ವಿ. ಬಾಸ್ನ ಆಶೀರ್ವಾದ ಕೂಡ ಮಾಡಿ. ಹಾಗೆ ನಮ್ಮಿಬ್ಬರಿಗೊಂದು ಆಸೆ ಇತ್ತು, ಬಾಸ್ ಹತ್ರ ನನ್ನ ಮಗಳನ್ನ ಕೊಟ್ಟು ಒಂದು ಫ್ಯಾಮಿಲಿ ಫೋಟೋ ತಗೊಂಡ್ರು ಆಯಿತು ಅಂತಂದರು. ಆದರೆ ಬಾಸ್ ಕರೆದ್ರು, ಅವ್ರನ್ನ ಹೋಗಲಿಲ್ಲ. ಹಾಗೆ ಬಾಸ್ನ ನಾನು ಕೇಳಿದೆ, ಹಗ್ ಮಾಡಲ ಸರ್, ಪರವಾಗಿಲ್ವಾ ಸರ್ ಅಂದರೆ ಹಗ್ ಮಾಡಿದೆ. ಹಾಗೆ ಪಪ್ಪಿ ಕೂಡ ಕೊಟ್ಟೆ, ನಮ್ಮ ಯಜಮಾನ್ರು ಕೂಡ ಒಂದು ಪಪ್ಪಿ ಕೊಟ್ಟರು. ಬಾಸ್ನ ಮೀಟ್ ಆಗಿದ್ದು ಫುಲ್ ಖುಷಿ ಆಯಿತು. ಅವತ್ತಿನ ದಿನ ಫುಲ್ಲು ಖುಷಿ. ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತಲೇ ಗೊತ್ತಾಗಲಿಲ್ಲ, ಫುಲ್ ಖುಷಿ ಆಯಿತು. ಹಾಗೆ ಮನೆಗೆ ಬಂದು ಮಲ್ಕೊಂಡ್ವಿ. ಬೆಳಗ್ಗೆನೂ ಲೇಟಾಗಿ ಎದ್ಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡ್ವಿ, ಮನೆ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅಣ್ಣಂದು ಕೂಡ ಬಂದು, ನಮ್ಮ ತಮ್ಮನೂ ಕೇಕ್ ತಂದಿದ್ದ, ಕೇಕ್ ಕಟ್ ಮಾಡಿ ನಮ್ಮ ಅಣ್ಣಂದು ತಂದಿರೋ ಕೇಕ್ ಕಟ್ ಮಾಡಿದ್ವಿ. ಹಾರ ಕೂಡ ತಂದಿದ್ರು, ಅದಂತೂ ನಮ್ಮ ಮದುವೆ ದಿನವೇ ನೆನಪಾಗಿಬಿಡ್ತು. ಈ ರೀತಿ ನಮ್ಮ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಕಿಚ್ಚ ಬಾಸ್ ಬಗ್ಗೆ ಏನು ಹೇಳಬೇಕಪ್ಪ ಅಂತಲೇ ಗೊತ್ತಾಗ್ತಿಲ್ಲ, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಮೀಟ್ ಮಾಡಿದ್ದಂತೂ ತುಂಬ ಖುಷಿ ಆಗೈತಿ. ಹೇಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಹಾಗೆ ವಿ ಲವ್ ಯು ಸೋ ಮಚ್ ಸರ್, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ. ಅಲ್ಲಂತೂ ಏನೂ ಮಾತಾಡೋಕ್ಕಾಗಲಿಲ್ಲ, ವಿಡಿಯೋ ಮೂಲಕನಾದರೂ ಹೇಳ್ತೀನಿ. ವಿ ಲವ್ ಯು ಸೋ ಮಚ್ ಸರ್. ಅವರು ಅಭಿಮಾನಿಗಳ ಆರಾಧ್ಯ ದೈವನೇ ಹೌದು, ನಿಜ ಇದು. ಎಲ್ಲ ಫ್ರೆಂಡ್ಸ್ ನಿಂತಿದ್ದು ನೋಡಿ, ನೈಟ್ ಆದರೂ ಕೂಡ ನಿಂತಿದ್ದಾರಲ್ಲ ಅಂತ ಬಂದು ರೆಸ್ಪೆಕ್ಟ್ ಕೊಟ್ಟು ಎಲ್ಲರನ್ನೂ ಮಾತಾಡಿಸಿ ಹೋದರು. ಈ ರೀತಿ ನಮ್ಮ ಆ್ಯನಿವರ್ಸರಿ ಡೇ ಈ ರೀತಿ ಇತ್ತು. ಹಾಗೆ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಎಲ್ಲ ನಮ್ಮ ಅಣ್ಣಂದಿರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.